ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಸ್ನೇಹಿತರೆ, ಹಾಗಾದರೆ ಬನ್ನಿ ಸೋಮವಾರದ ನಂದಗೋಕುಲ ಧಾರಾವಾಹಿಯಲ್ಲಿ ಏನೆಲ್ಲ ಟ್ವಿಸ್ಟ್ಗಳು ಬರಲಿವೆ ಅನ್ನೋದನ್ನು ನೋಡೋಣ. ಸ್ನೇಹಿತರೆ, ಸೋಮವಾರದ ಸಂಚಿಕೆ ಶುರುವಾಗೋದೇ ಒಂದು ದೊಡ್ಡ ಟೆನ್ಷನ್ನಿಂದ. ಪ್ರಿಯಾಳ ಅಪ್ಪ ವಲ್ಲಭನ ಜೊತೆ ನಡೆದ ಮಾತನ್ನು ಕೇಳಿಸಿಕೊಂಡು ಭಯಗೊಂಡು ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ಮನೆಯ ಹತ್ತಿರ ಬಂದು ಅಡಗಿ ಕುಳಿತುಕೊಳ್ಳುತ್ತಾರೆ. ಇಲ್ಲಿ ಪ್ರಿಯಾಳ ಪರಿಸ್ಥಿತಿಯನ್ನು ನೋಡಿದರೆ ನಿಜಕ್ಕೂ ಪಾಪ ಅನ್ನಿಸುತ್ತೆ. ಒಂದೆಡೆ ತನ್ನ ಅಪ್ಪನನ್ನು ನೋಡಬೇಕು ಅನ್ನೋ ಆಸೆ, ಇನ್ನೊಂದೆಡೆ ಅಪ್ಪ ಯಾರ ಕೈಗೂ ಸಿಕ್ಕಿಬಿಡಬಾರದು ಅನ್ನೋ ಭಯ. ನಾವು ಯಾರನ್ನಾದರೂ ತುಂಬ ಕಷ್ಟದಲ್ಲಿ ಸಿಲುಕಿಕೊಂಡಿರುವವರನ್ನು ನೋಡಿದಾಗ ಅವರಿಗೆ ಸಹಾಯ ಮಾಡಬೇಕು ಅನ್ನಿಸುತ್ತೆ. ಆದರೆ ಸಹಾಯ ಮಾಡಲು ಹೋಗಿ ನಾವೇ ಸಮಸ್ಯೆಯಲ್ಲಿ ಸಿಕ್ಕಿಕೊಳ್ಳುತ್ತೇವೋ ಅನ್ನೋ ಭಯ ಕೂಡ ಇರುತ್ತದೆ. ಪ್ರಿಯಾಳ ಪರಿಸ್ಥಿತಿಯು ಇದೇ ರೀತಿ ಆಗಿದೆ. ಇನ್ನೊಂದೆಡೆ ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ಗೆ ಮನೆಯಿಂದ ಹೊರಗಡೆ ಶಬ್ದ ಕೇಳಿಸುತ್ತದೆ. ಇಷ್ಟೊತ್ತಿನಲ್ಲಿ ಯಾರು ಬಂದಿದ್ದಾರೆ ಅಂತ ಅನುಮಾನಗೊಂಡು ಹೊರಗೆ ಬಂದು ನೋಡುತ್ತಾರೆ. ಹುಡುಕುತ್ತಾ ಹೋದಾಗ ಅಲ್ಲೇ ಅಡಗಿಕೊಂಡಿದ್ದ ಪ್ರಿಯಾಳ ಅಪ್ಪ ಅವರ ಕಣ್ಣಿಗೆ ಬೀಳುತ್ತಾರೆ. ಅವರನ್ನು ನೋಡಿದ ತಕ್ಷಣ ಇಬ್ಬರಿಗೂ ಶಾಕ್. ಆದರೆ ಇಲ್ಲಿ ಕತೆ ಇನ್ನೂ ರೋಚಕವಾಗುತ್ತದೆ. ಅವರನ್ನು ಸುಮ್ಮನೆ ಬಿಡುವ ಬದಲು ಅವರು ಕಳ್ಳತನ ಮಾಡಲು ಬಂದಿದ್ದಾರೆ ಅನ್ನೋ ಆರೋಪವನ್ನೂ ಮಾಡುತ್ತಾರೆ. ಇದನ್ನು ಕೇಳಿದಾಗ ಪ್ರೇಕ್ಷಕರಿಗೆ ಒಂದು ಪ್ರಶ್ನೆ ಮನಸ್ಸಿಗೆ ಬರುತ್ತೆ. ನಿಜವಾಗಿಯೂ ಅವರು ಕಳ್ಳತನ ಮಾಡಲು ಬಂದಿದ್ದಾರಾ, ಅಥವಾ ಅವರ ಮೇಲೆ ಆರೋಪ ಮಾಡಲಾಗುತ್ತಿದೆಯಾ ಸುಳ್ಳು ಎಂದು? ಇದೇ ಪ್ರಶ್ನೆ ಮುಂದಿನ ಸಂಚಿಕೆಯಲ್ಲಿ ಕುತೂಹಲವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಇನ್ನೊಂದು ಕಡೆ ಅಮೂಲ್ಯಳ ಮನಸ್ಸನ್ನಲ್ಲೂ ನೋವು ಕಾಡುತ್ತಿದೆ. ನಾನು ವಲ್ಲಭನನ್ನು ಇಷ್ಟಪಡುತ್ತಿದ್ದರೂ ವಲ್ಲಭ ಮಾತ್ರ ಹೊರಗಿನ ಪ್ರಪಂಚದ ಮುಂದೆ ನನ್ನನ್ನು ಹೆಂಡತಿ ಅಂತ ಒಪ್ಪಿಕೊಳ್ಳುತ್ತಿಲ್ಲ ಅನ್ನೋ ಬೇಸರ ಅವಳಿಗೆ. ಅದರಲ್ಲೂ ವಲ್ಲಭ, ನೀನು ಯಾವತ್ತಿದ್ರೂ ಸೂರ್ಯಕಾಂತ್ ಮಗಳು ಅಮೂಲ್ಯನೇ ಅಂತ ಹೇಳಿದಾಗ ಅಮೂಲ್ಯ ಇನ್ನಷ್ಟು ನೋಯುತ್ತಾಳೆ. ಇಲ್ಲಿ ಅಮೂಲ್ಯ ಮತ್ತು ವಲ್ಲಭನ ಜಗಳವು ಮುಂದುವರಿಯುತ್ತದೆ. ಆದರೆ ಈ ಜಗಳ ಪ್ರಿಯಾಳಿಗೆ ದೊಡ್ಡ ಸಮಸ್ಯೆಯಾಗುತ್ತದೆ. ಯಾಕೆಂದರೆ ಪ್ರಿಯಾಳ ಅಪ್ಪ ಹೊರಗಡೆ ಸಿಕ್ಕಿಬಿದ್ದಿದ್ದಾರೆ. ಅವರನ್ನು ಹೇಗಾದರೂ ಭೇಟಿಯಾಗಬೇಕು ಅಂತ ಪ್ರಿಯಾಳ ಮನಸ್ಸು ಒದ್ದಾಡುತ್ತಿರುತ್ತದೆ. ಆದರೆ ಅಮೂಲ್ಯ ಮತ್ತು ವಲ್ಲಭನ ಜಗಳ ಮಾತ್ರ ಮುಗಿಯುವುದೇ ಇಲ್ಲ. ಒಂದು ಕಡೆ ತಂದೆ ತಾಯಿಯ ಬಗ್ಗೆ ಭಯ, ಇನ್ನೊಂದು ಕಡೆ ಮನೆಯವರ ಜಗಳ. ಪ್ರಿಯಾಳ ಮನಸ್ಥಿತಿ ಹೇಗಿರಬಹುದು ಅಂತ ನೀವೇ ಒಮ್ಮೆ ಊಹಿಸಿ. ಅಷ್ಟರಲ್ಲಿ ಸುಂದರ ಚಿಕ್ಕಪ್ಪ ಕೂಡ ಒಳಗಡೆ ಬಂದು ಮಲಗಿರುತ್ತಾರೆ. ಇದರಿಂದ ಪ್ರಿಯಾಳ ಟೆನ್ಷನ್ ಇನ್ನಷ್ಟು ಹೆಚ್ಚಾಗುತ್ತದೆ. ಇದೇ ಸಮಯದಲ್ಲಿ ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ಪ್ರಿಯಾಳ ಅಪ್ಪನನ್ನು ಹಿಡಿದುಕೊಂಡಿರುತ್ತಾರೆ. ಅವರನ್ನು ನೋಡಿ ಇವರು ನಂದನ ಮನೆಯ ಬೀಗರಲ್ವಾ ಅಂತ ಗುರುತಿಸುತ್ತಾರೆ. ಆದರೆ ಅವರನ್ನು ಬಿಟ್ಟುಕೊಡುವ ಬದಲು ನಂದನ ಮುಂದೆ ಅವಮಾನ ಮಾಡಬೇಕು ಅನ್ನೋ ಯೋಚನೆ ಮಾಡುತ್ತಾರೆ. ಅದರಲ್ಲೂ ನಾಳೆ ಮಾಧವ ಮತ್ತು ಪ್ರಿಯಾಳ ತಾಳಿಶಾಸ್ತ್ರ ಇರುವುದರಿಂದ ಊರಿನ ಜನ, ಸಂಬಂಧಿಕರು ಎಲ್ಲರೂ ಸೇರುತ್ತಾರೆ. ಅದೇ ಸಮಯದಲ್ಲಿ ಪ್ರಿಯಾಳ ಅಪ್ಪನನ್ನು ಎಲ್ಲರ ಮುಂದೆ ನಿಲ್ಲಿಸಿ ನಂದನಿಗೆ ಅವಮಾನ ಮಾಡಬೇಕು ಅನ್ನೋ ಪ್ಲಾನ್ ಮಾಡುತ್ತಾರೆ. ಇದು ನಿಜಕ್ಕೂ ತುಂಬ ದೊಡ್ಡ ಅವಮಾನ ಮಾಡುವ ಪ್ರಯತ್ನ. ಯಾರಾದರೂ ನಮ್ಮ ಮೇಲೆ ತಪ್ಪು ಆರೋಪ ಮಾಡಿ ಅದನ್ನೇ ಎಲ್ಲರ ಮುಂದೆ ಸಾಬೀತುಪಡಿಸಲು ಪ್ರಯತ್ನಿಸಿದರೆ ನಮಗೆ ಹೇಗಿರುತ್ತೆ? ನಾವು ತಪ್ಪು ಮಾಡಿಲ್ಲ ಅನ್ನೋದು ಗೊತ್ತಿದ್ದರೂ ಎಲ್ಲರ ಮುಂದೆ ನಮ್ಮ ಮಾತು ಯಾರೂ ಕೇಳದೆ ಹೋದರೆ ಆಗುವ ನೋವು ತುಂಬ ದೊಡ್ಡದು. ಈಗ ಪ್ರಿಯಾಳ ಅಪ್ಪನ ಪರಿಸ್ಥಿತಿಯು ಹಾಗೇ ಆಗಿದೆ. ಅವರು ನಾನು ನನ್ನ ಮಗಳನ್ನು ನೋಡಲು ಬಂದಿದ್ದೇನೆ, ಕಳ್ಳತನ ಮಾಡಲು ಬಂದಿಲ್ಲ ಅಂತ ಎಷ್ಟೇ ಕೇಳಿಕೊಂಡರೂ ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ಕೇಳುವುದೇ ಇಲ್ಲ. ಕೊನೆಗೆ ಅವರನ್ನು ಕಂಬಕ್ಕೆ ಕಟ್ಟಿ ಬಾಯಿಗೆ ಬಟ್ಟೆ ತುರುಕುತ್ತಾರೆ. ಇಲ್ಲಿ ಒಂದು ಕಡೆ ತಂದೆ ತನ್ನ ಮಗಳನ್ನು ನೋಡಬೇಕು ಅಂತ ಬಂದಿದ್ದಾರೆ. ಆದರೆ ಮಗಳು ತನ್ನ ತಂದೆ ಎಲ್ಲಿದ್ದಾರೆ ಅನ್ನೋದೇ ಗೊತ್ತಾಗದೆ ಅವರನ್ನು ಹುಡುಕುತ್ತಿರುತ್ತಾಳೆ. ಇದು ತಂದೆ ಮಗಳ ನಡುವಿನ ಭಾವನಾತ್ಮಕ ಕ್ಷಣಗಳನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತದೆ. ಪ್ರಿಯಾಳು ತನ್ನ ಅಪ್ಪನಿಗೆ ಫೋನ್ ಮಾಡುತ್ತಾಳೆ. ಆದರೆ ಅಪ್ಪನ ಫೋನ್ ತೆಗೆದುಕೊಳ್ಳುವ ಪರಿಸ್ಥಿತಿಯಲ್ಲಿ ಇರುವುದಿಲ್ಲ. ಪ್ರಿಯಾಳಿಗೆ ಮಾತ್ರ ಒಂದೇ ಯೋಚನೆ, ಅಪ್ಪ ಎಲ್ಲಿದ್ದಾರೆ, ಯಾಕೆ ಫೋನ್ ತೆಗೆದುಕೊಳ್ಳುತ್ತಿಲ್ಲ? ರಾತ್ರಿ ಇಡೀ ಅಪ್ಪನ ಬಗ್ಗೆ ಯೋಚಿಸುತ್ತಾ ಕಳೆಯುವ ಪ್ರಿಯಾಳಿಗೆ ಬೆಳಿಗ್ಗೆ ಒಂದು ದೊಡ್ಡ ಆಘಾತ ಕಾದಿರುತ್ತದೆ. ಬೆಳಿಗ್ಗೆ ಪ್ರಿಯಾಳ ಅಪ್ಪನನ್ನು ಹುಡುಕುತ್ತಾ ಹೋದಾಗ ಅವರು ಕಂಬಕ್ಕೆ ಕಟ್ಟಿ ಹಾಕಿರುವ ದೃಶ್ಯ ಪ್ರಿಯಾಳ ಕಣ್ಣಿಗೆ ಬೀಳುತ್ತದೆ. ಆ ಕ್ಷಣದಲ್ಲಿ ಪ್ರಿಯಾಳಿಗೆ ಆಗುವ ಶಾಕ್ ಊಹಿಸಿಕೊಳ್ಳಿ. ಅವಳು ಮಾವಾ ಮಾವಾ ಅಂತ ಕೂಗಿ ಕರೆಯುತ್ತಾಳೆ. ಅವಳ ಕೂಗು ಕೇಳಿ ಮನೆಯವರೆಲ್ಲ ಹೊರಗೆ ಬರುತ್ತಾರೆ. ಪ್ರಿಯಾಳ ಅಪ್ಪನನ್ನು ಆ ರೀತಿ ಕಟ್ಟಿ ಹಾಕಿರುವುದನ್ನು ನೋಡಿದ ತಕ್ಷಣ ಎಲ್ಲರಿಗೂ ಶಾಕ್ ಆಗುತ್ತದೆ. ಅಷ್ಟರಲ್ಲಿ ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ಮಾತ್ರ ತುಂಬ ಖುಷಿಯಿಂದ ಹೊರಗೆ ಬರುತ್ತಾರೆ. ಅವರು ಪ್ರಿಯಾಳ ಅಪ್ಪ ಕಳ್ಳತನ ಮಾಡಲು ಬಂದಿದ್ದಾರೆ ಅಂತ ಆರೋಪ ಮಾಡುತ್ತಾರೆ. ಆದರೆ ಪ್ರಿಯಾಳಿಗೆ ನನ್ನ ಅಪ್ಪನ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ಅವಳು ನನ್ನ ಅಪ್ಪ ನಿಮ್ಮ ಮನೆಗೆ ಕಳ್ಳತನ ಮಾಡಲು ಬಂದಿಲ್ಲ, ಇವರು ಸುಳ್ಳು ಹೇಳುತ್ತಿದ್ದಾರೆ ಅಂತ ಹೇಳುತ್ತಾಳೆ. ಇಲ್ಲಿ ತಂದೆ ಮಗಳ ಸಂಬಂಧ ಎಷ್ಟು ಗಟ್ಟಿಯಾಗಿದೆ ಅನ್ನೋದು ಗೊತ್ತಾಗುತ್ತದೆ.
ಪ್ರಿಯಾಳಿಗೆ ನನ್ನ ಅಪ್ಪ ತಪ್ಪು ಮಾಡಿಲ್ಲ ಅನ್ನೋ ನಂಬಿಕೆ ಇದೆ. ಅದಕ್ಕಾಗಿ ಅವಳು ಎಲ್ಲರ ಮುಂದೆ ನನ್ನ ಅಪ್ಪನ ಪರವಾಗಿ ನಿಲ್ಲುತ್ತಾಳೆ. ಅದೇ ಸಮಯದಲ್ಲಿ ನಂದ ಕೂಡ ಪ್ರಿಯಾಳಿಗೆ ಧೈರ್ಯ ಕೊಡುತ್ತಾನೆ. ನೀನು ಗಾಬರಿಯಾಗಬೇಡ, ನಾನು ಇದ್ದೀನಿ ಅನ್ನೋ ರೀತಿಯಲ್ಲಿ ನಂದ ಪ್ರಿಯಾಳಿಗೆ ಬೆಂಬಲವಾಗಿ ನಿಲ್ಲುತ್ತಾನೆ. ಆದರೆ ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ಮಾತ್ರ ಅವರನ್ನು ಬಿಡಲು ಸಿದ್ಧರಿಲ್ಲ. ಪೊಲೀಸರಿಗೆ ಕರೆ ಮಾಡಿದ್ದೇನೆ, ಅವರು ಬಂದು ಅರೆಸ್ಟ್ ಮಾಡಿಕೊಂಡು ಹೋಗುತ್ತಾರೆ ಅಂತ ಹೇಳುತ್ತಾರೆ. ಇದನ್ನು ಕೇಳಿದಾಗ ಕತೆ ಮುಂದೊಂದು ಹಂತಕ್ಕೆ ಹೋಗುತ್ತದೆ. ಯಾಕೆಂದರೆ ಇದು ಕೇವಲ ಒಂದು ಕುಟುಂಬದ ಜಗಳವಾಗಿ ಉಳಿದಿಲ್ಲ. ಈಗ ಕಳ್ಳತನದ ಆರೋಪ, ಪೊಲೀಸ್ ಪ್ರಕರಣ ಮತ್ತು ಕುಟುಂಬದ ಮಾನ ಮರ್ಯಾದೆ ಎಲ್ಲವೂ ಸೇರಿಕೊಂಡಿದೆ. ನಂದ ಕೂಡ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಮ್ಮ ಮನೆಯಲ್ಲಿ ನಡೆಯುತ್ತಿರುವ ಶುಭ ಕಾರ್ಯವನ್ನು ಹಾಳು ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ನೀವು ಈ ರೀತಿ ಮಾಡುತ್ತಿದ್ದೀರಿ ಅನ್ನೋ ಮಾತನ್ನು ಹೇಳುತ್ತಾನೆ. ಇದರಿಂದ ಎರಡೂ ಕಡೆಯವರ ನಡುವೆ ಮಾತಿನ ಚಕಮಕಿ ಮತ್ತಷ್ಟು ಜೋರಾಗುತ್ತದೆ. ಇನ್ನೊಂದು ಕಡೆ ಅಜ್ಜಿಗೆ ಮಾತ್ರ ಮುಂದೆ ಏನಾಗುತ್ತೋ ಅನ್ನೋ ಭಯ. ಅವರು ತಮ್ಮ ಮಕ್ಕಳಿಗೆ ಎಷ್ಟೇ ಬುದ್ಧಿ ಹೇಳಿದರೂ ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ಮಾತ್ರ ತಮ್ಮ ಹಠ ಬಿಡುತ್ತಿಲ್ಲ. ಅಜ್ಜಿಯ ಮನಸ್ಸಿನಲ್ಲಿರುವ ಭಯವು ಪ್ರೇಕ್ಷಕರಿಗೆ ಅರ್ಥವಾಗುತ್ತದೆ. ಇವತ್ತು ಏನಾದರೂ ದೊಡ್ಡ ಅನಾಹುತ ಆಗಿಬಿಟ್ಟರೆ ಅನ್ನೋ ಆತಂಕ ಅವರಿಗೆ. ಹಾಗಾದರೆ ಸೋಮವಾರದ ಸಂಚಿಕೆಯಲ್ಲಿ ಅಸಲಿ ಟ್ವಿಸ್ಟ್ ಏನು? ಪ್ರಿಯಾಳ ಅಪ್ಪನ ಮೇಲಿರುವ ಕಳ್ಳತನದ ಆರೋಪ ಸಾಬೀತಾಗುತ್ತಾ, ಅಥವಾ ಅವರು ನಿರಪರಾಧಿ ಅನ್ನೋ ಸತ್ಯ ಎಲ್ಲರಿಗೂ ಗೊತ್ತಾಗುತ್ತಾ? ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ಅವರ ಪ್ಲಾನ್ ಯಶಸ್ವಿಯಾಗುತ್ತಾ? ನಂದ ತನ್ನ ಬೀಗರನ್ನು ಹೇಗೆ ಕಾಪಾಡುತ್ತಾನೆ? ಪ್ರಿಯಾಳ ಅಪ್ಪನನ್ನು ಕೊನೆಗೂ ಬಿಡುಗಡೆ ಮಾಡಿಸುತ್ತಾರಾ? ಇಷ್ಟೆಲ್ಲ ಆದ ಮೇಲೆ ಮಾಧವ ಪ್ರಿಯಾಳ ತಾಳಿಶಾಸ್ತ್ರ ಸುಸೂತ್ರವಾಗಿ ನಡೆಯುತ್ತಾ? ಇದಕ್ಕೆಲ್ಲ ಉತ್ತರ ಮುಂದಿನ ಸಂಚಿಕೆಯಲ್ಲಿ ಸಿಗಬೇಕಿದೆ. ಒಟ್ಟಿನಲ್ಲಿ ಈ ಸಂಚಿಕೆಯಲ್ಲಿ ತಂದೆ ಮಗಳ ಭಾವನೆ, ಕುಟುಂಬದ ಜಗಳ, ಸುಳ್ಳು ಆರೋಪ, ಅವಮಾನ ಮಾಡುವ ಪ್ರಯತ್ನ ಮತ್ತು ಮುಂದೇನೋ ಅನ್ನೋ ಕುತೂಹಲ ಎಲ್ಲವೂ ಒಂದು ಕಡೆ ಸಿಗಲಿದೆ. ನಿಮಗೆ ಹೇಗನ್ನಿಸಿತು? ಪ್ರಿಯಾಳ ಅಪ್ಪ ನಿಜವಾಗಿಯೂ ನಿರಪರಾಧಿ ಅನ್ನೋ ಸತ್ಯ ಎಲ್ಲರಿಗೂ ಗೊತ್ತಾಗುತ್ತಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.